ಜೈ ಭೀಮ್. ನಮಸ್ಕಾರ. ಜೈ ಭೀಮ್. ನಮಸ್ಕಾರ. ಜೈ ಭೀಮ್. ನಮಸ್ಕಾರ. ಇವತ್ತು ಬಹಳವಾದ ಒಳ್ಳೆ ದಿನ. ಏಪ್ರಿಲ್ 14 ದಿನ ಬಂತು ಅಂದ್ರೆ ನಮ್ಮ ಪುಲಿಕೇಶಿ ನಗರ ಅಥವಾ ಪೆರಿಯಾರ್ ನಗರ ಅಥವಾ ಕರ್ನಾಟಕ ಅಥವಾ ಭಾರತ ಅಲ್ಲ, ಇಡೀ ರಾಷ್ಟ್ರಕ್ಕೆ, ಇಡೀ ಅಂತಾರಾಷ್ಟ್ರೀಯ ಕಂಡ ನೆನೆಸ್ಕೊಂತ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು. ಅವರಂತ ಪುಣ್ಯಾತ್ಮರವರ ಜನ್ಮ ದಿನಾಚರಣೆಯನ್ನ ಇವತ್ತು ನಮ್ಮ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಆ ಪುಣ್ಯಾತ್ಮನನ್ನ ನೆನೆಸ್ಕೊಂತಾ ಇದ್ದೀವಿ. ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಏಪ್ರಿಲ್ 14, 1891 ಮಹಾ ಎಂಬ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಅತಿ ಉನ್ನತವಾದ ವಿದ್ಯಾಭ್ಯಾಸಗಳನ್ನ ಗಳಿಸಿ ಅವ್ರ ಫ್ಯಾಮಿಲಿ ಅವ್ರಿಗೋಸ್ಕರ ಜೀವನ ಮಾಡಿ ಸತ್ತಿಲ್ಲ. ಅವರ ಇಡೀ ಜೀವನವನ್ನ ದೀನ ದಲಿತರು, ಬಡವರು, ಸಾಮಾನ್ಯ ಜನ, ಈ ದೇಶದ ಜನ, ಈ ಅಂತಾರಾಷ್ಟ್ರೀಯ ಜನ ಯಾವ ರೀತಿ ಬದುಕಬೇಕು, ಸಮಾಜದಲ್ಲಿ ದೀನ ದಲಿತರು ಬಡವರಿಗೆ ಸಮಾನತೆಯನ್ನ ಕೊಡಬೇಕು, ಪ್ರತಿಯೊಬ್ಬ ನಾಗರಿಕನು ಈ ದೇಶಕ್ಕೆ ಸೇವೆ ಮಾಡಲಿಕ್ಕೆ ಬರಬೇಕು, ಎಲ್ಲರಿಗೂ ಬಡವರು ಸಾಹುಕಾರರು ಅನ್ನೋ ಒಂದು ಭೇದ ಭಾವನೆ ಹೋಗ್ಬೇಕು ಅನ್ನೋ ತಿಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಿ ಇವತ್ತು ನಾವು ನೀವೆಲ್ಲ ಈ ಸ್ಥಾನಮಾನದಲ್ಲಿ, ಈ ಸ್ಥಳದಲ್ಲಿ ನಾವು ಅಧಿಕಾರ, ಜೀವನ, ಉನ್ನತ ಸ್ಥಾನಮಾನಗಳು ಸಿಗ್ಬೇಕಂದ್ರೆ ಆ ಪುಣ್ಯಾತ್ಮನನ್ನ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳಲೇಬೇಕು. ಬಂಧುಗಳೇ, ಈ ಜಾಗಕ್ಕೆ 1952 ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಬಂದಿದ್ದಾರೆ. ಈ ಭಾಗದ ಪೆರಿಯಾರ್ ಸರ್ಕಲ್, ಈ ಭಾಗದ ಎಲ್ಲ ಜನಗಳನ್ನ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಅಂತ ಒಂದು ಪುಣ್ಯವಾದ ಸ್ಥಳ ಇದು. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಹ ಬಂದಿದೆ. ಅವರು ನಿಮ್ಮ ತರ ಸಾಮಾನ್ಯ ಜನರಾಗಿ ಹುಟ್ಟಿ ಅವರ ಜೀವನವನ್ನು ಸತ್ತೋಗಿದ್ರೆ ಇವತ್ತು ನಾವು ಈ ಸ್ಥಾನಮಾನದಲ್ಲಿ ಇರ್ತಾರಲ್ಲ. ನಮ್ಮ ದೇಶನೂ ಈ ತರ ಇರ್ತಾ ಇರಲಿಲ್ಲ. ಬಡವರೆಲ್ಲ ಒಂದು ಉನ್ನತ ಸ್ಥಾನಕ್ಕೆ ಬರಕ್ ಆಗ್ತಾ ಇರಲಿಲ್ಲ. ಅವರು ಚೆನ್ನಾಗಿ ಓದಿ ಅನೇಕ ಡಿಗ್ರಿಗಳನ್ನ ಮಾಡಿಕೊಂಡು ಈ ದೇಶ ಸಂವಿಧಾನವನ್ನು ಬರೆದು ಎಲ್ಲರೂ ಸಮಾನತೆ ಇರಬೇಕು, ಎಲ್ಲರೂ ಹೋರಾಟ ಮಾಡಬೇಕು, ಎಲ್ಲರೂ ಸಂಘಟಿತರಾಗಬೇಕು, ಎಲ್ಲರೂ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋದನ್ನ ಅವರು ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ಈ ದಿನದಲ್ಲಿ ನಾವು ಬರೀ ಅವರಿಗೆ ತುರಾಯಿ ಹಾಕಿದ್ರೆ ಆಗಲ್ಲ. ಅವರ ಸಾಧನೆಯನ್ನ, ಅವರು ಹೇಳ್ಕೊಟ್ಟಂತ ತತ್ವವನ್ನ ನಾವು ಪಾಲನೆ ಮಾಡಬೇಕು. ಅವಾಗಲೇ ಅವರಿಗೆ ನಾವು ನಿಜವಾದ ಬರ್ತ್ಡೇನ, ಹುಟ್ಟುಹಬ್ಬನ ಮಾಡಲಿಕ್ಕೆ ಸಾರ್ಥಕ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾವು ಈ ಸಂದರ್ಭದಲ್ಲಿ ನಾವು BR ಅಂಬೇಡ್ಕರ್ ಅವರ ತತ್ವ ಪಾಲನೆ, ಶಿಸ್ತು, ಬದ್ಧತೆಯನ್ನು ನಾವೆಲ್ಲರೂ ಅಳವಡಿಸ್ಕೊಬೇಕು, ಅವ್ರನ್ನ ಪಾಲನೆ ಮಾಡಬೇಕು.
ಜೀವನದಲ್ಲಿ ಅಳವಡಿಸ್ಕೊಬೇಕು. ಈ ದೇಶ ಮುಂದೆ ಬರಬೇಕಂದ್ರೆ ಅವ್ರು ಹೇಳ್ಕೊಟ್ಟಂತ ಪಾಠವನ್ನ ಕಲಿಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. थोड़ा सा वो कितना खाली जन्मदिन है आज। हाँ, अस्सलाम वालेकुम। मैं पुलकेशी नगर ब्लॉक प्रेसिडेंट फयाज खान। आज भारत का जो संविधान दिया है बाबा अंबेडकर, उनका जन्मदिन है। एक ऐसी शख्सियत, इंसान को इंसान की तरह कैसा जीना, हमारे बीच में छोटा बड़ा भेदभाव नहीं रखे उन्होंने एक ऐसी किताब बने जिसका संविधान बने, आज सारा इंडिया फॉलो कर रहा है। उसके वास्ते बहुत से आदमी चेंज करने के ऊपर उनके पीछे पड़ लगे, लेकिन वो चेंज नहीं होता। की करके बोले तो बड़ा छोटा हर आदमी को एक इक्वलिटी देखो ही उन्होंने। वैसे शख्स का आज हमारा जन्मदिन था। हमारे पुलकेशी नगर क्षेत्र में हमारे AC श्रीनिवास साहब 4 जगह उनका स्टेच्यू है, उसके पास जाको हमें माला अर्पण करको लड्डू बाट को सभी ये करे। हमारे ब्लॉक प्रेसिडेंट, एक्स कॉर्पोरेटर, वार्ड प्रेसिडेंट, महिला, यूथ, पूरे सारे के सारे हमें एकजुट होकर आज करे, बहुत अच्छा दिखा। इंशाल्लाह ऐसा हमें आगे एकजुट रखो काम करने की, हर शख्स को इसका फायदा पहुंचना, वैसा हमें चलने की कोशिश करेंगे। ऐसा माहौल है यहाँ पर। बहुत अच्छा माहौल है। आज तो तुम्हें देखे बहुत अच्छा माहौल है। हिंदू मुस्लिम सिख सिखाई, हिंदू मुस्लिम सिख ईसाई सब मिलकर ही यहाँ, हमारे में भेदभाव नहीं। और सबसे अहम चीज मैं क्या बोलना चाहूंगा तो कांग्रेस एक ऐसी पार्टी जिसमें भेदभाव नहीं है, एक इक्वलिटी पार्टी है, सबको मिलकर साथ लेकर चलती। उससे भी जरूरी चीज हमारे AC श्रीनिवास साहब जब हमारे MLA ही, उन्होंने हर इंसान को भी एक साथ ले लेकर चल रही। इनो ब्लॉक प्रेसिडेंट इनो बड़े हो गया, इनो वार्ड प्रेसिडेंट छोटे नहीं, सबको भी एक साथ, सबको भी एक डायरेक्शन दी, यूथ को भी एक डायरेक्शन दी, वार्ड प्रेसिडेंट को भी दी, ब्लॉक प्रेसिडेंट को दी, सबको लेको हमें सब मिलकर एक साथ MLA के साथ चल रही। इंशाअल्लाह आगे भी चलेंगे, जो भी काम रहती मिलकर करेंगे, एक अच्छी मजबूत टीम बनाकर पुलकेशी नगर का नाम आगे बढ़ना, वैसा हमें करको दिखाते बस नहीं।